ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನವರಾತ್ರಿಯ ಐದನೇ ದಿನ ಸ್ಕಂದ ಮಾತಾ ದೇವಿನ ಪೂಜೆ ಮಾಡ್ತೀವಿ. ಇವತ್ತು ಸ್ಕಂದ ಮಾತೆಗೆ ಹಸಿರು ಸೀರೆನ ಉಡಿಸಿದ್ದೀನಿ, ಹಾಗೆ ತಾವರೆ ಹೂವಿನಿಂದ ಅಲಂಕಾರ ಕೂಡ ಮಾಡಿದ್ದೀನಿ. ಈಕೆಗೆ ಹಸಿರು ಸೀರೆ ಉಡಿಸಿರೋದ್ರಿಂದ ನಾನು ತುಳಸಿ ಹಾಗೆ ಕೆಂಪು ಗುಲಾಬಿಯ ಹೂವಿನಿಂದ ಅಲಂಕಾರನ ಮಾಡಿದ್ದೀನಿ. ಸ್ಕಂದ ಪಾರ್ವತಿ ದೇವಿಯ ತೊಡೆಯ ಮೇಲೆ ಕೂತಿರೋದ್ರಿಂದ ಸ್ಕಂದ ಮಾತೆ ಅಂತ ಇವತ್ತು ಪೂಜೆನ ಮಾಡ್ತೀವಿ. ಸ್ಕಂದ ಮಾತೆಗೆ ಇನ್ನೊಂದು ಹೆಸರು ಯುದ್ಧ ಮಾತೆ ಅಂತಾನು ಹೇಳ್ತಾರೆ. ಈಕೆಗೆ ಪೂಜೆ ಮಾಡಿದಾಗ ಶತ್ರುಗಳನ್ನೆಲ್ಲ ನಾಶ ಮಾಡಿ ನಮಗೆ ಸುಖ, ಸಂತೋಷ, ನೆಮ್ಮದಿಯನ್ನು ಕೊಡ್ತಾಳೆ. ಹಾಗೆ ಇವತ್ತು ನೈವೇದ್ಯಕ್ಕೆ ಬಾಳೆಹಣ್ಣಿನಿಂದ ಮಾಡಿರೋಂಥ ನೈವೇದ್ಯವನ್ನ ಇಡ್ತೀವಿ. ಸೊ ಹಾಗಾಗಿ ಬನ್ನಿ ಫ್ರೆಂಡ್ಸ್, ಇವತ್ತು ಅಲಂಕಾರ ಹಾಗೆ ಪೂಜೆನ ನಮ್ಮನೇಲಿ ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನ ನಿಮಗೂ ಕೂಡ ತೋರಿಸ್ತೀನಿ, ಬನ್ನಿ. ಸೊ ಫ್ರೆಂಡ್ಸ್ ಇವತ್ತು ನೋಡಿ ಕರ್ಟೇನ್ ಇವತ್ತು ಚೇಂಜ್ ಮಾಡಿದ್ದೀನಿ. ಇವತ್ತು ಈ ಥರ ಡಿಸೈನ್ ಕೊಟ್ಟಿದ್ದೀನಿ. ಹಾಗೆ ಇವತ್ತು ಸ್ಕಂದ ಮಾತೆಗೆ ಹಸಿರು ಸೀರೆ ನುಡಿಸಿದ್ದೀನಿ. ಹಾಗೆ ಹಸಿರು ಬಣ್ಣದ ಯಾವ ಹೂವು ನನಗಂತೂ ಗೊತ್ತಿಲ್ಲ, ಸೊ ಹಾಗಾಗಿ ತುಳಸಿನ ಇಟ್ಟಿದ್ದೀನಿ. ಹಾಗೆ ಗುಲಾಬಿ ಹೂವಿನ ಹಾರವನ್ನು ಹಾಕಿದ್ದೀನಿ. ಗುಲಾಬಿ ಹೂವಿನ ಹಾರ, ಈ ಪೆಟಲ್ಸಲ್ಲಿ ಮಾಡಿರೋಂಥ ಹಾರ. ಹಾಗೆ ಇವತ್ತು ತಾವರೆ ಹೂವು ತುಂಬ ಇಷ್ಟ ಆದ್ದರಿಂದ ತಾವರೆವನ್ನ ಇಟ್ಟಿದ್ದೀನಿ. ಹಾಗೆ ನಮ್ಮನೆಯಲ್ಲಿ ಬಿಟ್ಟಿರುವಂಥ ದಾಸವಾಳ ಕೂಡ ಇಟ್ಟಿದ್ದೀನಿ. ನೋಡಿ ಹೆಜ್ಜೆಯ ಮೇಲ್ಗೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾರ್ಗಣದ ನಿಯ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕಾವೃಷ್ಟಿಯ ಕರೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾರಿಯ ಕುಮಾರಿ ಮೇಲೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರರುಳ್ಳ ಅಳವಿಗೆ ರಂಗನು ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಶ್ವೇತಾಂಬರಧರೆ ದೇವಿ ನಾನಾಲಂಕಾರ ಭೂಷಿತೆ ಜಗತ್ಸ್ಥಿತೆ ಜಗನ್ಮಾತಃ ಮಹಾಲಕ್ಷ್ಮಿ ನಮೋಸ್ತುತೆ. ಶ್ವೇತಾಂಬರಧರೆ ದೇವಿ ನಾನಾಲಂಕಾರ ಭೂಷಿತೆ ಜಗತ್
जगत्स्थिते जगन्मातः महालक्ष्मी नमोऽस्तु ते।